ಹಾಯ್ ಹಲೋ ನಮಸ್ತೆ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ AS ಕ್ರಿಯೇಷನ್. ಈ ಒಂದು ಸೆಷನಲ್ಲಿ ನಾವೇನು ಮಾಡೋಣ, ಇಂಗ್ಲೀಷ್ ಗ್ರಾಮರ್. ಓಕೆ, ಸೆಕೆಂಡ್ PUC ಇಂಗ್ಲೀಷ್ ಗ್ರಾಮರ್. ಯಾಕಂದರೆ ಇವಾಗ ಸೆಕೆಂಡ್ PU ಎಕ್ಸಾಮ್ಸ್ ನಡೀತಿದೆಯಲ್ಲ, ಆ ಒಂದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಸೆಷನನ್ನು ಮಾಡ್ತಾಯಿದ್ದೀನಿ. ಈ ಒಂದು ಸೆಷನಲ್ಲಿ ಜಂಬಲ್ಡ್ ಸೆಗ್ಮೆಂಟ್ಸ್ ಆರ್ ರಿಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಲಿಂಕರ್ಸ್ ಮತ್ತು ಡೈಲಾಗ್ ರೈಟಿಂಗ್, ಇವನ್ 3 ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಓಕೆ, ಸೆಷನ್ ಸ್ಟಾರ್ಟ್ ಮಾಡೋಣವಾ. ಇಲ್ಲಿ ಜಂಬಲ್ಡ್ ಸೆಗ್ಮೆಂಟ್ಸ್ ಅಂತ ಹೇಳ್ತಾರೆ, ಅಥವಾ ರಿಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಆರ್ ಫ್ರೇಸಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತಲೂ ಹೇಳ್ಬೋದು. ಓಕೆ, ಎಲ್ಲನೂ ಒಂದೇ. ಯಾವ ರೀತಿ ಕೇಳಿದ್ರು ನೀವು ಆನ್ಸರ್ ಮಾಡಬೇಕು ಮತ್ತು ಕನ್ಫ್ಯೂಸ್ ಆಗಬೇಡಿ. ಓಕೆ, ಇಲ್ಲೊಂದು ರೂಲ್ ಬರುತ್ತೆ. ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಂದ್ರೆ ಇಂಗ್ಲೀಷ್ನಲ್ಲಿ ಒಂದು ರೂಲ್ ಇದೆ. ಏನು? ಫಸ್ಟ್ ಸಬ್ಜೆಕ್ಟ್ ಪ್ಲಸ್ ವರ್ಬ್, ಆಮೇಲೆ ಆಬ್ಜೆಕ್ಟ್. ಓಕೆ, ಎಕ್ಸಾಂಪಲ್ ಫಸ್ಟ್ ನೋಡೋಣ. ಈಸ್ ಇಟ್ ಇಂಪಾರ್ಟೆಂಟ್ ಪ್ರೊಟೆಕ್ಟ್ ಟು ಅವರ್ ಎನ್ವಿರಾನ್ಮೆಂಟ್. ಓಕೆ, ಇದರಲ್ಲಿ ನಮಗೆ ಗೊತ್ತಿರಬೇಕು ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ. ಓಕೆ, ಇಲ್ಲಿ ಇಟ್ ಈಸ್ ಫಸ್ಟ್ ಸಬ್ಜೆಕ್ಟ್ ಬರೆಯೋಣ. ಇಟ್ ಈಸ್ ಇಂಪಾರ್ಟೆಂಟ್. ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ our environment. Okay, next, own every its language country has. ಇಲ್ಲಿ ಏನಾಗುತ್ತೆ ನೋಡಿ, every country has its own language. Okay, every country has its own language. ಓಕೆ, ಸರಿನಾ? ಇಲ್ಲಿ ಎವ್ರಿ ಕಂಟ್ರಿ ಅಂತಕ್ಕಂಥದ್ದೇನಿದು ಸಬ್ಜೆಕ್ಟ್, ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಓನ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಿದೆ ನೋಡಿ, ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ರೂಲ್ಸ್ ಸರ್ಟೈನ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ವಿ. ಇಲ್ಲಿ ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್, ವಿ ಮಸ್ಟ್ ಫಾಲೋ certain rules and regulations. Okay, we must follow certain rules and regulations. ಸರಿನಾ? ಸಬ್ಜೆಕ್ಟು ಮತ್ತು ವರ್ಬ್ ಆಬ್ಜೆಕ್ಟ್ನ ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ಈಸಿಯಾಗಿ ನೀವು 1 ಮಾರ್ಕನ್ನು ಸ್ಕೋರ್ ಮಾಡ್ಬೋದು. ಜಂಬಲ್ಡ್ ಸೆಗ್ಮೆಂಟ್. ಓಕೆ, ಫೋರ್ತ್ ಒನ್ ಏನು ಮಾಡಿ, ನೀವು ಹೋಮ್ವರ್ಕ್ ಕಮೆಂಟ್ ಮಾಡಿ ತಿಳಿಸಿ. ಸರಿನಾ? ಓಕೆ, ನೆಕ್ಸ್ಟ್ ಲಿಂಕರ್ಸ್ ಅಂದ್ರೇನು? ಕಂಜಕ್ಷನ್ಸ್ ಅಂದ್ರೇನು? 2 ಸೆಂಟೆನ್ಸಸ್ನ ಜಾಯಿನ್ ಮಾಡ್ತಕ್ಕಂಥ ವರ್ಡ್ಸ್ಗಳು. ಓಕೆ, ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. PUದವ್ರಿಗೆ 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್. ಓಕೆ, ಎಕ್ಸಾಂಪಲ್ ನೋಡೋಣ. ಇಲ್ಲಿ ಬ್ರ್ಯಾಕೆಟಲ್ಲಿ ನಿಮ್ಗೆ ಫಸ್ಟೇ ಕೊಟ್ಟಿರ್ತಾರೆ ವೇರ್, ವೆನ್, ಸೊ ದ್ಯಾಟ್, ಹವೆವರ್, ಇಫ್.
ಸರಿನಾ. ಅಲೋಕ್ ವಾಸ್ ಹ್ಯಾಪಿ ಡ್ಯಾಶ್ ಹಿ ವಾಸ್ ಸೆಲೆಕ್ಟೆಡ್ ಟು ಟೇಕ್ ಪಾರ್ಟ್ ಇನ್ ದ ಕಾರ್ ರೇಸ್. ಹಿ ಗ್ಲಾಡ್ಲಿ ವೆಂಟ್ ಡ್ಯಾಶ್ ದ ರೇಸ್ ವಾಸ್ ಟು ಟೇಕ್ ಪ್ಲೇಸ್. ಹಿ ವಾಸ್ ಗಿವನ್ ಅ ಕಾರ್ ಕಿಟ್. He was given a car kit dash he could build the body of the car using small pieces of wood. Alok asked Abhi dash he would help him. Abhi refused. Okay, Abhi refused dash Alok did not give up. He set out to make the car. ಈ ಪ್ಯಾರಾಗ್ರಾಫನ್ನು ಒಂದ್ಸತಿ ಓದ್ಕೊಂಡಾಗ ನಿಮಗೊಂದು ಐಡಿಯಾ ಬರುತ್ತೆ, ಹೌದಾ. ಇಲ್ಲಿ ನೋಡಿ, ಅಲೋಕ್ ವಾಸ್ ಹ್ಯಾಪಿ. ಯಾವಾಗ ಹ್ಯಾಪಿ ಆಗಿದ್ದ ಅವನು? ವೆನ್. ಓಕೆ, ಫಸ್ಟ್ ಒನ್ ಏನು? ವೆನ್. ಓಕೆ, ವೆನ್ ಹಿ ವಾಸ್ ಸೆಲೆಕ್ಟೆಡ್ ಟು ಟೇಕ್ ಪಾರ್ಟ್ ಇನ್ ದ ಕಾರ್ ರೇಸ್. ಯಾವಾಗ ಅವನು ಒಂದು ಕಾರ್ ರೇಸಿಗೆ ಸೆಲೆಕ್ಟ್ ಆದ್ನೋ, ಮತ್ತು ಆ ಒಂದು ಸ್ಪರ್ಧೆಯಲ್ಲಿ ಸೆಲೆಕ್ಟ್ ಆದ್ನೋ ಆವಾಗ ಅವನೇನಾಗಿದ್ದ? ಹ್ಯಾಪಿ ಆಗಿದ್ದ. ಓಕೆ, ವೆನ್ ಅಂದರೆ ಯಾವಾಗ ಅವನು ಸೆಲೆಕ್ಟ್ ಆದ್ನೋ ಆವಾಗ ಅಂತ. ಓಕೆ, ವೆನ್ ಯಾವಾಗ. ನೆಕ್ಸ್ಟ್, ಹೀ ಗ್ಲಾಡ್ಲಿ ವೆಂಟ್. ಅವನು ಹೋಗ್ತಾನೆ, ಖುಷಿಯಿಂದ ಹೋಗ್ತಾನೆ. ಎಲ್ಲಿಗೆ? ದ ರೇಸ್ ವಾಸ್ ಟು ಟೇಕ್ ಪ್ಲೇಸ್. ಎಲ್ಲಿ ಅಂದ್ರೇನು? ವೇರ್. ಎಲ್ಲಿ ಒಂದು ಆ ಕಾರ್ ರೇಸ್ ಇರ್ತಕ್ಕಂಥ ಸ್ಥಳದಲ್ಲಿ ಅವನು ಹೋಗ್ತಾನೆ. ವೇರ್ ದ ರೇಸ್ ವಾಸ್ ಟು ಟೇಕ್ ಪ್ಲೇಸ್. ಆ ಒಂದು ಸ್ಥಳಕ್ಕೆ ಹೋಗ್ತಾನೆ, ಕಾರ್ ರೇಸ್ ನಡೀತಕ್ಕಂಥ ಸ್ಥಳಕ್ಕೆ ಹೋಗ್ತಾನೆ. ಹಿ ವಾಸ್ ಗಿವನ್ ಅ ಕಾರ್ ಕಿಟ್. ಅಲ್ಲಿ ಅವ್ನಿಗೇನು ಕೊಡ್ತಾರೆ? ಒಂದು ಕಾರ್ ಕಿಟ್ಟನ್ನು ಕೊಡ್ತಾರೆ. ಡ್ಯಾಶ್ ಹಿ ಕುಡ್ ಬಿಲ್ಡ್ ದ ಬಾಡಿ ಆಫ್ ದ ಕಾರ್ ಯೂಸಿಂಗ್ ಸ್ಮಾಲ್ ಪೀಸಸ್ ಆಫ್ ವುಡ್. ಇನ್ನೇನು ಬರುತ್ತೆ? ಸೊ ದ್ಯಾಟ್. ಅದನ್ನು ಕೊಟ್ಟ ಮೇಲೆ ಅವನು ಏನು ಮಾಡ್ಬೇಕು? ಆದ್ದರಿಂದ, ಸೊ ದ್ಯಾಟ್, ಆದ್ದರಿಂದ ಅಲ್ಲೇನು ಮಾಡಬೇಕಾಗುತ್ತವನು? ಹಿ ಕುಡ್ ಬಿಲ್ಡ್ ದ ಬಾಡಿ ಆಫ್ ದ ಕಾರ್ ಯೂಸಿಂಗ್ ಸ್ಮಾಲ್ ಪೀಸಸ್ ಆಫ್ ವುಡ್. ಆ ಒಂದು ಸ್ಮಾಲ್ ಪೀಸಸ್ ಆಫ್ ವುಡ್ ಇಂದ ಅವನೇನು ಮಾಡಬೇಕು? ಒಂದು ಕಾರನ್ನು ತಯಾರು ಮಾಡಬೇಕಾಗುತ್ತೆ. ಓಕೆ, ಪಾರ್ಟಾಗಿ ಕೊಟ್ಟಿರ್ತಾರೆ, ಅವರು ಬಿಡಿ ಭಾಗಗಳಾಗಿ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್, ಅಲೋಕ್ ಆಸ್ಕ್ಡ್ ಅಭಿ. ಅವನ ಫ್ರೆಂಡ್ ಆಗಿರ್ತಕ್ಕಂಥ ಅಭಿಯನ್ನು ಕೇಳ್ತಾನೆ. ಓಕೆ, ಡ್ಯಾಶ್ ಹಿ ವುಡ್ ಹೆಲ್ಪ್ ಹಿಮ್ ಇಫ್. ಒಂದು ವೇಳೆ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ಇಫ್ ಅಂದ್ರೇನು? ಒಂದು ವೇಳೆ. ಓಕೆ, ಇಫ್ ಹಿ ವುಡ್ ಹೆಲ್ಪ್ ಹಿಮ್ ಅಂತ ಕೇಳ್ತಾನೆ. ಅಭಿ ರೆಫ್ಯೂಸ್ಡ್. ಓಕೆ, ಅವನೇನು ಮಾಡ್ತಾನೆ? ರೆಫ್ಯೂಸ್ಡ್ ಅಂದ್ರೇನು? ನಿರಾಕರಿಸ್ತಾನೆ. ಇಲ್ಲ, ನಾನೇನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾನೆ. ಡ್ಯಾಶ್ ಅಲೋಕ್ ಡಿಡ್ ನಾಟ್ ಗಿವ್ ಅಪ್. ಹಿ ಸೆಟ್ ಔಟ್ ಟು ಮೇಕ್ ದ ಕಾರ್. ಅವ್ನು ಹೆಲ್ಪ್ ಮಾಡಲ್ಲ ಅಂದ ತಕ್ಷಣ ಇವನೇನು ಗಿವ್ ಅಪ್ ಮಾಡಲ್ಲ, ಹೆದರ್ಕೊಂಡು ಓಡ್ ಹೋಗಲ್ಲ. ಆದಾಗ್ಯೂ ಕೂಡ, ಹವೆವೇರ್, ಆದಾಗ್ಯೂ ಕೂಡ, ಆದರೂ ಕೂಡ, ಹವೆವೇರ್ ಅಲೋಕ್ ಡಿಡ್ ನಾಟ್ ಗಿವ್ ಅಪ್. ಹಿ ಸೆಟ್ ಔಟ್ ಟು ಮೇಕ್ ದ ಕಾರ್. ಅವನೇನು ಮಾಡ್ತಾನೆ? ಕಾರನ್ನು ರೆಡಿ ಮಾಡ್ತಾನೆ. ಓಕೆ, ಇಷ್ಟೇ ನೋಡಿ ಲಿಂಕರ್ಸ್ ಅಂದರೆ. ಇದರಿಂದ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ಬ್ರಾಕೆಟಲ್ಲಿ ಅವರೇ ಕೊಟ್ಬಿಟ್ಟಿರ್ತಾರೆ. ಎಷ್ಟು ಈಸಿ ಇದೆ ಅಲ್ವಾ? ಸರಿ, ಓಕೆ, ಸೆಕೆಂಡ್ ಒನ್ ನೋಡೋಣ. ಬಸವಯ್ಯ ಬೆಡೆಕ್ಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್, ಡೈಮಂಡ್ ಆ್ಯಂಡ್ ಅದರ್ ಪ್ರೀಷಿಯಸ್ ಸ್ಟೋನ್ಸ್. ಡ್ಯಾಶ್ ಹೀಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ. Dash Tamanna's books were not there. That is what visitors told him. Dash he started inviting scholars, poets and musicians to the palace. ನಿಮಗಿಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರ್ತಾನೆ therefore, but, because. ಸರಿನಾ. ಇಲ್ಲಿ ಬಸವಯ್ಯ ಅಲಂಕಾರಗೊಂಡಿದ್ರು. ಎದರಿಂದ ಅಲಂಕಾರಗೊಂಡಿದ್ರು? ಗೋಲ್ಡ್, ಡೈಮಂಡ್ ಮತ್ತು ಅದರ್ ಪ್ರೀಷಿಯಸ್ ಸ್ಟೋನ್ಸ್. ಪ್ರೀಷಿಯಸ್ ಅಂದರೆ ಬೆಲೆ ಬಾಳ್ತಕ್ಕಂಥ ಸ್ಟೋನ್ಸಿಂದ. ಹೀಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ. ಆದರೂ ಕೂಡ, ಆದರೆ ಅಂತ ಬರುತ್ತಿಲ್ಲ. ಬಟ್ ಒಂದೇದೇನು? ಬಟ್ ಹೀಸ್ ಹೌಸ್ ಲುಕ್ಡ್ ಡಲ್ ಆ್ಯಂಡ್ ಎಂಟಿ. ಓಕೆ, ಎದಕ್ಕೆ ಅಂತಂದರೆ ತಮನ್ನಾಸ್ ಬುಕ್ಸ್ ವರ್ ನಾಟ್ ದೇರ್. ಎರಡನೇದೇನು ಬರುತ್ತೆ? ಬಿಕಾಸ್, ಏಕೆಂದರೆ. ಯಾಕೆ ಡಲ್ ಆಗಿತ್ತು ಅವ್ರ ಮನೆ ಅಂದರೆ? ಬಿಕಾಸ್ ತಮನ್ನಾಸ್ ಬುಕ್ಸ್ ವರ್ ನಾಟ್ ದೇರ್. ದಟ್ ಈಸ್ ವಾಟ್ ವಿಸಿಟರ್ಸ್ ಟೋಲ್ಡ್ ಹಿಮ್. ಆ ವಿಸಿಟರ್ಸ್ ಅವನಿಗೆ ಹೇಳ್ತಾರೆ. ಅವ್ರಿಗೆ ಬಸವಯ್ಯನಿಗೆ ಹೇಳ್ತಾರೆ. ವಿಸಿಟರ್ಸ್ ಏನು ಮಾಡ್ತಾರೆ? ಬಸವಯ್ಯನಿಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಡ್ಯಾಶ್ ಹಿ ಸ್ಟಾರ್ಟೆಡ್ ಇನ್ವೈಟಿಂಗ್ ಸ್ಕಾಲರ್ಸ್, ಪೋಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ದ ಪ್ಯಾಲೇಸ್. ಅವಾಗ ಅವನು ಏನು ಮಾಡ್ತಾರೆ? ಯಾರು? ಬಸವಯ್ಯ ಅವರು ಏನು ಮಾಡ್ತಾರೆ?
ನೆಕ್ಸ್ಟ್ ದೇರ್ ಫೋರ್ ಬರುತ್ತಲ್ಲಿ, ದೇರ್ ಫೋರ್ ಹಿ ಸ್ಟಾರ್ಟೆಡ್. ಅವ್ರು ಹೇಳಿದ ಮೇಲೆ ಇವ್ರು ಏನು ಮಾಡ್ತಾರೆ, ಯಾರನ್ನು ಇನ್ವೈಟ್ ಮಾಡ್ತಾರೆ, ಸ್ಕಾಲರ್ಸ್, ಪೋಯಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ದ ಪ್ಯಾಲೇಸ್. ತಮ್ಮ ಅರಮನೆಗೆ ಒಂದು ಪೋಯಟ್ಸನ್ನು, ಮ್ಯೂಸಿಷಿಯನ್ಸನ್ನು, ಸ್ಕಾಲರ್ಸನ್ನು ಏನು ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ. ಓಕೆ, ಇಲ್ಲೇನು ಬರುತ್ತೆ ಲಾಸ್ಟ್, ದೇರ್ ಫೋರ್ ಬರುತ್ತೆ ಲಾಸ್ಟ್, ಆದ್ದರಿಂದ ಅಂತ ಹೇಳ್ತೀವಿ. ನೋಡಿ ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್. ಓಕೆ, ವಿ ಈಸಿಲಿ ಗೆಟ್ 3 ಮಾರ್ಕ್ಸ್. ಫಸ್ಟ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ನೀಟಾಗಿ ಓದ್ಕೋಬೇಕು. ಆಮೇಲೆ ಬ್ರ್ಯಾಕೆಟಲ್ಲಿರ್ತಕ್ಕಂಥ ಲಿಂಕರ್ಸ್ ಏನು ಕೊಟ್ಟಿದ್ದಾರೆ ಅಂಥೇಳಿ ನೋಡ್ಕೋಬೇಕು. ಸರಿನಾ? ಇವಂತೂ ಗೊತ್ತೇ ಇರುತ್ತೆ, ದೇರ್ ಫೋರ್ ಅಂದ್ರೇನು, ಬಟ್ ಅಂದ್ರೇನು, ಬಿಕಾಸ್ ಅಂದ್ರೇನು. ಓಕೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಸಿಯಾಗಿ ನೀವೇನು ಮಾಡ್ಬೋದು, 3 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸರಿನಾ? ಓಕೆ, ನೆಕ್ಸ್ಟ್ ಡೈಲಾಗ್ ರೈಟಿಂಗ್. ಇದನ್ನ 4 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಅಲ್ಲೇನು ಸಿಚುವೇಶನ್ ಅಂತ ಕೊಟ್ಟಿರ್ತಾನೆ. ಓಕೆ, ಇನ್ನು ಲೈಬ್ರರಿಯಲ್ಲಿ ಲೈಬ್ರರಿಯನ್ ಮತ್ತು ಸ್ಟೂಡೆಂಟ್ ಮಧ್ಯೆ ಏನಾಗ್ತಿದೆ, ಇಲ್ಲಿ ಕನ್ವರ್ಸೇಷನ್ ಆಗ್ತಾಯಿದೆ ಅಂತ. ಸರಿನಾ? ಲೈಬ್ರರಿಯನ್ ಹಾಯ್, ಆಫರಿಂಗ್ ಹೆಲ್ಪ್ ಅಂತ ಕೊಟ್ಟಿದ್ದಾನೆ ಕೆಳಗೆ ಕ್ಲೂ. ನೆಕ್ಸ್ಟ್ ಸ್ಟೂಡೆಂಟ್, ಐ ಆಮ್ ಲುಕಿಂಗ್ ಫಾರ್ ಎ ಬುಕ್ ಬಟ್ ಐ ಕುಡ್ ನಾಟ್ ಫೈಂಡ್ ಇಟ್. ನೆಕ್ಸ್ಟ್ ಲೈಬ್ರರಿಯನ್ ಆಸ್ಕಿಂಗ್ ಫಾರ್ ಅ ಬುಕ್ ನೇಮ್. ಸ್ಟೂಡೆಂಟ್, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಡೂ ಯು ರಿಮೆಂಬರ್ ದ ಆಥರ್? ಸ್ಟೂಡೆಂಟ್, ಗಿವಿಂಗ್ ಆಥರ್ ನೇಮ್ ಅರುಂಧತಿ ರಾಯ್. ಕ್ಲೂ ಕೊಟ್ಟಿದ್ದಾರೆ ಕೆಳಗಡೆ. ನೆಕ್ಸ್ಟ್ ಲೈಬ್ರರಿಯನ್, ದ ಬುಕ್ ಈಸ್ ಆನ್ ದ 2nd ಫ್ಲೋರ್ ಇನ್ ಇಂಡಿಯನ್ ಲಿಟ್ರೇಚರ್ ಸೆಕ್ಷನ್. ದ ಬುಕ್ ಈಸ್ ಆನ್ ದ 2nd ಫ್ಲೋರ್ ಇನ್ ಇಂಡಿಯನ್ ಲಿಟ್ರೇಚರ್ ಸೆಕ್ಷನ್. ಸ್ಟೂಡೆಂಟ್, ಓಕೆ, ಇಲ್ಲಿ ಡ್ಯಾಶ್ ಇದೆ. ಐ ವಿಲ್ ಗೋ ದೇರ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಓಕೆ, ಹಾಯ್ ಅಂತಾನೆ. ಆಫರಿಂಗ್ ಹೆಲ್ಪ್ ಏನು ಕೇಳ್ತಾನೆ, ಆಫರಿಂಗ್ ಹೆಲ್ಪ್ ಅಂದರೆ ಹೌ ಮೇ ಐ ಹೆಲ್ಪ್ ಯು, ನಾನು ಹೇಗೆ ಸಹಾಯ ಮಾಡಲಿ ನಿಮಗೆ ಅಂತ ಕೇಳ್ತಾನೆ ಇಲ್ಲಿ. ಹೌ ಮೇ ಐ ಹೆಲ್ಪ್ ಯು. ಸರಿನಾ? ಹಾಯ್, ಹೌ ಮೇ ಐ ಹೆಲ್ಪ್ ಯು. ಹೌ ಮೇ ಐ ಹೆಲ್ಪ್ ಯು ಅಂದಾಗ ಸ್ಟೂಡೆಂಟ್ ಹೇಳ್ತಾನೆ, ಐ ಆಮ್ ಲುಕಿಂಗ್ ಫಾರ್ ಅ ಬುಕ್ ಬಟ್ ಐ ಕುಡ್ ನಾಟ್ ಫೈಂಡ್ ಇಟ್ ಅಂತ ಹೇಳ್ತಾನೆ. ಆವಾಗ ಲೈಬ್ರರಿಯನ್ ಹೇಳ್ತಾನೆ, ಏನು ಹೇಳ್ತಾನೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಆಸ್ಕಿಂಗ್ ಫಾರ್ ಅ ಬುಕ್ ನೇಮ್. ಆಸ್ಕಿಂಗ್ ಫಾರ್ ಅ ಬುಕ್ ನೇಮ್. ಅವನಿಗೆ ಸಿಗ್ತಾ ಇಲ್ಲ ಅಂದ ತಕ್ಷಣ ಲೈಬ್ರರಿಯನ್ ಕೇಳ್ತಾನೆ, ಬುಕ್ ನೇಮನ್ನು ಕೇಳ್ತಾನೆ. ಏನಂತ ಮಾಡಬೇಕಿಲ್ಲ, ನಾವು ಕ್ವಶನ್ ಕೇಳಬೇಕು. ವಾಟ್ ಈಸ್ ದ ಬುಕ್ ನೇಮ್? ವಾಟ್ ಈಸ್ ದ ಬುಕ್ ನೇಮ್ ಅಂತ ಕೇಳ್ತಾನೆ. ಆವಾಗ ಸ್ಟೂಡೆಂಟ್ ಹೇಳ್ತಾನೆ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ತಾನೆ. ಸ್ಟೂಡೆಂಟ್ ಏನು ಹೇಳ್ತಾನೆ, ಬುಕ್ ನೇಮ್ ಹೇಳ್ತಾನೆ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಆವಾಗ ಲೈಬ್ರರಿಯನ್ ಮತ್ತೆ ಕೇಳ್ತಾನೆ ಅವನಿಗೆ, ಡು ಯು ರಿಮೆಂಬರ್ ದ ಆಥರ್? ರಿಮೆಂಬರ್ ದ ಆಥರ್, ಆ ಲೇಖಕರ ಹೆಸರು ನಿಮಗೆ ನೆನಪಿದೆಯಾ ಅಂತ ಹೇಳ್ತಾನೆ ಸ್ಟೂಡೆಂಟಿಗೆ. ಸ್ಟೂಡೆಂಟ್ ಹೇಳ್ತಾನೆ ಅವಾಗ, ಇಲ್ಲಿ ಕೊಟ್ಟಿದ್ದ ಗಿವಿಂಗ್ ಆಥರ್ ನೇಮ್ ಅರುಂಧತಿ ರಾಯ್. ಎಸ್, ಇಟ್ಸ್ ಅರುಂಧತಿ ರಾಯ್ ಅಂತ ಹೇಳ್ತಾನೆ. ಇಲ್ಲೇ ಎಲ್ಲ ಇರುತ್ತೆ, ಬಟ್ ನೀವು ಅಬ್ಸರ್ವ್ ಮಾಡಬೇಕಷ್ಟೆ. ಎಸ್, ಇಟ್ಸ್ ಅರುಂಧತಿ ರಾಯ್ ಅಂತ ಹೇಳ್ತಾನೆ. ಸರಿನಾ? ಆವಾಗ ಲೈಬ್ರರಿಯನ್ ಏನು ಹೇಳ್ತಾನೆ, ದ ಬುಕ್ ಈಸ್ ಆನ್ ದ 2nd ಫ್ಲೋರ್ ಇನ್ ಇಂಡಿಯನ್ ಲಿಟ್ರೇಚರ್ ಸೆಕ್ಷನ್. ಈ ಬುಕ್ಕು ಮೇಲೆ 2nd ಫ್ಲೋರ್ನಲ್ಲಿ ಇಂಡಿಯನ್ ಲಿಟ್ರೇಚರ್ ಸೆಕ್ಷನ್ನಲ್ಲಿ ಇದೆ ಅಂತ ಹೇಳ್ತಾನೆ. ಆವಾಗ ಸ್ಟೂಡೆಂಟು, ಐ ವಿಲ್ ಗೋ ದೇರ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಏನು ಹೇಳ್ತಾನೆ ಅವಾಗ, ಥ್ಯಾಂಕ್ ಯು, ಐ ವಿಲ್ ಗೋ ದೇರ್. ಥ್ಯಾಂಕ್ ಯು ಅಂತ ಹೇಳ್ತಾನೆ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ನೋಡಿ, ಎಲ್ಲ ಇಲ್ಲೇ ಕೊಟ್ಟಿರ್ತಾನೆ, ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಓದ್ಕೋಬೇಕಾಗುತ್ತೆ. ಓದ್ಕೊಂಡು ಆನ್ಸರನ್ನು ಮಾಡ್ಬೋದು. ಈಸಿಯಾಗಿ 4 ಮಾರ್ಕ್ಸನ್ನು ನೀವು ಈ ಡೈಲಾಗ್ ರೈಟಿಂಗಿಂದ ಪಡ್ಕೋಬಹುದು. ಸರಿನಾ? ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಓಕೆ, ಈ ಒಂದು ಸೆಷನಲ್ಲಿ ಜಂಬಲ್ಡ್ ವರ್ಡ್ಸ್ 1 ಮಾರ್ಕ್, ಲಿಂಕರ್ಸ್ 3 ಮಾರ್ಕ್ಸ್ ಮತ್ತು
ಡೈಲಾಗ್ ರೈಟಿಂಗ್ 4 ಮಾರ್ಕ್ಸ್, ಟೋಟಲಿ 8 ಮಾರ್ಕ್ಸನ್ನು ನೀವು ಪಡ್ಕೋಬೋದು. ಓಕೆ, ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಒಂದು ಸೆಷನಲ್ಲಿ ಇನ್ನು ಉಳಿದಿರ್ತಕ್ಕಂಥ ಗ್ರಾಮರನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.